ನಮಸ್ಕಾರ. ಹೀರೆಕಾಯಿಂದ ಇವತ್ತು ತೊವೆ ಮಾಡ್ತಾ ಇದ್ದೀನಿ. ಈ ಹೀರೆಕಾಯಿಯ ತೊವೆ ತಿನ್ನೋಕ್ಕೆ ಬಹಳ ರುಚಿಯಾಗಿರುತ್ತೆ. ಮಸಾಲೆಗಳನ್ನೆಲ್ಲ ಹುರಿದು ಪುಡಿ ಮಾಡ್ಕೋಬೇಕು ಅಂತ ಇಲ್ಲ, ಹುಳಿ ಪುಡಿ ಬೇಡ, ಬಹಳ ಸುಲಭವಾಗಿ ಮಾಡಿಬಿಡಬಹುದು. ನಾನಿಲ್ಲಿ ಒಂದು ಎಳೆ ಹೀರೆಕಾಯಿ ತೊಗೊಂಡಿದ್ದೀನಿ. ಈ ಹೀರೆಕಾಯಿನ ಒಂದು ಸಲ ಚೆನ್ನಾಗಿ ತೊಳೆದಿದ್ದೀನಿ. ಇದರ ತೊಟ್ಟು ತೆಗೆದುಬಿಟ್ಟು ಸಿಪ್ಪೆ ತೆಗಿತಾ ಇದ್ದೀನಿ. ಹೀರೆಕಾಯಿ ಸಿಪ್ಪೆ ಹಾಗೆ ಸ್ವಲ್ಪ ಸ್ವಲ್ಪ ಇದ್ರೂ ಪರವಾಗಿಲ್ಲ, ಇದ್ರ ಸಿಪ್ಪೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಾನು ಹೀರೆಕಾಯಿ ಸಿಪ್ಪೆ ಚಟ್ನಿ ವಿಡಿಯೋ ಈಗಾಗಲೇ ಹಾಕಿದ್ದೀನಿ, ಬೇಕಾದರೆ ಒಂದ್ಸಲ ನೋಡಿ. ಈಗ ಸಿಪ್ಪೆ ತೆಗೆದಿರೋ ಹೀರೆಕಾಯಿನ ಹೋಳು ಮಾಡ್ಕೊಳ್ತಾ ಇದ್ದೀನಿ. ನೀವು ಹೋಳುಗಳನ್ನು ಗುಂಡಕ್ಕೆ ಬೇಕಾದ್ರೂ ಮಾಡ್ಕೊಳ್ಬಹುದು. ನಾನು ಈ ರೀತಿ ಹೀರೆಕಾಯಿನ ಹೆಚ್ಚಿದ್ದೀನಿ. ಈ ಹೀರೆಕಾಯಿ ತುಂಬ ಬೇಗನೆ ಬೆಂದು ಹೋಗ್ಬಿಡುತ್ತೆ, ಹಾಗಾಗಿ ನಾನು ತೊಗರಿಬೇಳೆ ಜೊತೆ ಬೇಯಿಸ್ತಾ ಇಲ್ಲ. ಹುಳಿ ಮಾಡೋ ಪಾತ್ರೆಗೆ ಹಾಕಿ ಬೇಯಕ್ಕೆ ಬೇಕಾದಷ್ಟು ನೀರು ಹಾಕ್ತಾ ಇದ್ದೀನಿ, ಮತ್ತು ಒಂದು ಚೂರು ಉಪ್ಪು ಹಾಕ್ತೀನಿ. ಈ ರೀತಿ ಉಪ್ಪು ಹಾಕಿ ಬೇಯಿಸೋದ್ರಿಂದ ಇನ್ನೂ ಬೇಗ ಬೆಂದೋಗ್ಬಿಡುತ್ತೆ. ಮತ್ತು ಈಗ ಇದನ್ನು ಬೇಯಕ್ಕೆ ಇಟ್ಬಿಡ್ತೀನಿ. ಒಂದು 5 ನಿಮಿಷದಲ್ಲೇ ಹೀರೆಕಾಯಿ ಬೆಂದು ಹೋಗ್ಬಿಡುತ್ತೆ. ನಾನೊಂದು ಸ್ವಲ್ಪ ತೊಗರಿಬೇಳೆನ ತೊಳೆದು ಚೂರು ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಮತ್ತು ಒಂದು 5-6 ಸೀಳಿರೋ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿಬಿಟ್ಟು ಬೇಯಕ್ಕೆ ಬೇಕಾದಷ್ಟು ನೀರು ಹಾಕಿ ಮೆತ್ತಗೆ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಅಷ್ಟೇ ಉಪಯೋಗಿಸ್ತಾ ಇರೋದು. ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಸ್ವಲ್ಪ ಹಸಿ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೂರು ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ತೀನಿ. ನೋಡಿ, ಇವಾಗ ಹೀರೆಕಾಯಿ ಬೆಂದಿದೆ. ಈಗ ಇದೇ ಪಾತ್ರೆಗೆ ಬೆಂದ ತೊಗರಿಬೇಳೆನ ಹಾಕ್ತಾ ಇದ್ದೀನಿ. ಮತ್ತೀಗ ರುಬ್ಬಿಟ್ಕೊಂಡಿದ್ನಲ್ಲ ಜೀರಿಗೆ ಕೊಬ್ಬರಿ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ತೀನಿ. ಈಗ ತೊವೆಗೆ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಸಲ ಕೈ ಆಡಿಸ್ಬಿಟ್ಟು ಈಗ ಇದನ್ನು ಕುದಿಯಕ್ಕೆ ಬಿಟ್ಬಿಡ್ತೀನಿ. ನಾನು ಇನ್ನೊಂದು ರೀತಿಯಲ್ಲಿ ಹೀರೆಕಾಯಿ ತೊವೆ ಮಾಡೋದನ್ನು ತೋರಿಸಿದ್ದೀನಿ, ನೀವು ಬೇಕಾದರೆ ಆ ವಿಡಿಯೋನ ನೋಡಬಹುದು. ಬೇಳೆ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಒಂದು ಸ್ವಲ್ಪ ಬೇಳೆನ ಕಡಿತಾ ಇದ್ದೀನಿ. ನಾನಿಲ್ಲಿ ಹುಳಿಗೆ ಹುಣಸೆ ರಸ ಹಾಕ್ತಾ ಇದ್ದೀನಿ. ತೊವೆಗೆ ನೋಡಿ ಹುಣಸೆ ರಸ ಹಾಕಬಹುದು, ಇಲ್ಲಾಂದರೆ ಕೊನೆಯಲ್ಲಿ ಗ್ಯಾಸ್ ಆರಿಸಿದ ಮೇಲೆ ನಿಂಬೆ ರಸನೂ ಹಾಕಬಹುದು. ಇಲ್ಲಾಂದರೆ ಎರಡನ್ನೂ ಸ್ವಲ್ಪ ಸ್ವಲ್ಪ ಬೇಕಾದರೂ ಹಾಕಬಹುದು. ತೊವೆಗೆ ಕೆಲವರು ಸ್ವಲ್ಪ ಬೆಲ್ಲ ಹಾಕೋದು ಉಂಟು, ನಾನಿಲ್ಲಿ ಬೆಲ್ಲ ಹಾಕ್ತಾ ಇಲ್ಲ. ಈ ತೊವೆನ ನಾನೊಂದು 6-7 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ಈಗ ಇದಕ್ಕೆ ಕೊನೆಯದಾಗಿ ಒಗ್ಗರಣೆ ಹಾಕಬೇಕು. ಒಂದು ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ ಹಿಂಗೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಬರೀ ಸಾಸಿವೆ ಮತ್ತು ಇಂಗಿನ ಒಗ್ಗರಣೆ ಅಷ್ಟೇ ಹಾಕ್ತಾ ಇದ್ದೀನಿ. ಈ ಒಗ್ಗರಣೆನ ಈಗ ಕುದ್ದಂಥ ತೊವೆಗೆ ಹಾಕ್ತೀನಿ. ಹಿಂಗೆ ಒಗ್ಗರಣೆಗೆ ಮನೆಯೆಲ್ಲ ಘಮ ಘಮ ಅಂತ ಇದೆ. ಬಿಸಿ ಅನ್ನದ ಜೊತೆ, ರಾಗಿ ಮುದ್ದೆ ಜೊತೆ, ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಜೊತೆನೂ ತಿನ್ನಬಹುದು, ಚೆನ್ನಾಗಿರುತ್ತೆ. ರುಚಿಯಾದ ಹೀರೆಕಾಯಿ ತೊವೆ ತಿನ್ನಕ್ಕೆ ಸಿದ್ಧವಾಗಿದೆ. ನಿಮಗೆ ಈ ತೊವೆ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.